ಕೊರೋನಾದಾಗ ಸತ್ರು ಬರಲಿಲ್ಲ. ಕೊರೋನಾ ವ್ಯಾಕ್ಸಿನ್ ಬಗ್ಗೆ ತಾಯಂದ್ರೆ ತಿಳ್ಕೊಳ್ರಿ. ಡೂಪ್ಲಿಕೇಟ್ ವ್ಯಾಕ್ಸಿನ್ ಹಾಕ್ಸಿದ್ರಿ ನಮಗೆಲ್ಲ. ಕೋವಿಶೀಲ್ಡ್ ಮೊನ್ನೆ ಕೋರ್ಟ್ ಮುಂದೆ ಒಪ್ಕೊಂಡ್ರಿ ಬಾಬಣ್ಣರ, ಗೊತ್ತಾಗತ್ತಿಲ್ಲ ನನಗೆ. ಮಾಧ್ಯಮದಲ್ಲಿ ನೋಡ್ರೆ ಕೋವಿಶೀಲ್ಡ್ ಅನ್ನೋ ವ್ಯಾಕ್ಸಿನ್ ಡೂಪ್ಲಿಕೇಟ್ ವ್ಯಾಕ್ಸಿನ್ ಅನ್ನು ಹಾಕಿ ನಾನು ತಗೊಂಡಿನಿ 2 ಇಂಜೆಕ್ಷನ್. ನಾ ಬದುಕೀನಿ ಯಾಕೋ ಪುಣ್ಯಕ್ಕೆ. ಅದೇನು ಹಜರತ್ ಸೈಯದ್ ಶಾ ಮುರ್ತುಜಾ ಖಾದ್ರಿ ಅವರು ವಿಜಯ ಮಾಂತೇಶ್ ಆಶೀರ್ವಾದ ಐತೆ ಅಂತ ಬದುಕಿನಂತ. ಎಷ್ಟು ಮಂದಿ ಸತ್ರು ಈ ದೇಶದಾಗ? ಡೂಪ್ಲಿಕೇಟ್ ವ್ಯಾಕ್ಸಿನ್ ಹಾಕ್ಯಾರ. ನರೇಂದ್ರ ಮೋದಿ ವ್ಯಾಕ್ಸಿನ್ ಕೊಟ್ಟ ಫ್ರೀ ವ್ಯಾಕ್ಸಿನ್ ಅಂತ. ಆ ವ್ಯಾಕ್ಸಿನ್ ಹಾಕ್ಸ್ಕೊಂಡ್ರು ಸತ್ತಾರೆ ಇವತ್ತು, ಗೊತ್ತಾ? ಅವರೇ ಕೋರ್ಟ್ ಮುಂದೆ, ಆ ಔಷಧ ಕಂಪನಿಯವರೇ ಕೋರ್ಟ್ ಮುಂದೆ ಹೋಗಿ ತಪ್ಪು ಒಪ್ಕೊಂಡ್ ಬಂದಾರ, ನಾವು ತಪ್ಪು ಮಾಡೀವಿ ಅಂತೇಳಿ. ಇವತ್ತು ಇದು ಕೋವಿ ಇದಪ್ಪ, ಯಾವ್ದು ಅಲ್ಲ ಇನ್ನೊಂದು ಇಂಜೆಕ್ಷನ್ ತಗೊಂಡ್ವಲ್ಲಪ್ಪ, ರೆಮಿಡಿಸಿವರ್ ಜೆಡಾಕ್ಸ್ ಕಂಪನಿದದು. ರೆಮಿಡಿಸಿವರ್ ಕೂಡ ಅದು ಡೂಪ್ಲಿಕೇಟ್. ರೆಮಿಡಿಸಿವರ್ ಎಲ್ಲರಿಗೂ ಕೊಟ್ಟವ್ರು ಇವ್ರ, ಏನು ಜೆಡಾಕ್ಸ್ ಕಂಪನಿದು. ಜೆಡಾಕ್ಸ್ ಕಂಪನಿಯವರು ಬಿಜೆಪಿ ಅವರು ಲಂಚ ಎಷ್ಟು ಕೊಟ್ರ ಹೇಳ್ರಿ? ಏನು ಚುನಾವಣೆ ಬಾಂಡ್ ಕೊಟ್ರ, ಚುನಾವಣೆ ಬಾಂಡ್ ಎಷ್ಟು ಕೊಟ್ರ? 29 ಕೋಟಿ, 29,000 ಕೋಟಿ ಲಂಚ. 29 ಕೋಟಿ, 20,000 ಕೋಟಿ ಅಲ್ಲ, 29 ಕೋಟಿ ಅಂದ್ರೆ ಲಂಚ ಕೊಟ್ರ. ಲಂಚ ಅಂದ್ರೆ ಇಲೆಕ್ಷನ್ ಬಾಂಡ್ ಮುಖಾಂತರ ತಗೊಂಡಾರ. ಎಷ್ಟು ತಗೊಂಡ್ರ ಇಲೆಕ್ಷನ್ ಬಾಂಡ್? 1,000 ಕೋಟಿ ರೂಪಾಯಿ ಲಂಚ. ಇಲ್ಲಿ ಹೆದರ್ಸುದು ಇದೇ ಕೋವಿಶೀಲ್ಡ್ ಎಷ್ಟು ಕೊಟ್ಟನ? 52 ಕೋಟಿ ಕೊಟ್ಟನ. ಇದೇ ಕೋವಿಶೀಲ್ಡ್ ಲಂಚ ಕೊಟ್ಟು ಡೂಪ್ಲಿಕೇಟ್ ವ್ಯಾಕ್ಸಿನ್ ಕೊಟ್ಟನ. ಮತ್ತೆ ಏನ್ ಮಾಡ್ತಾರ ಅವರು? ಇದನ್ನ ಹಾಕಿಸ್ಕೊಂಡ್ರು ನಾವು ನೀವು ಮಂಗ್ಯಾಗಳು ಯಾಕೆ ಬದುಕಿವಿ? ಪುಣ್ಯಕ್ಕೆ ಒಂದಿಷ್ಟು ಮಂದಿ ಸುಮಾರು 4 ಲಕ್ಷದ ಮೇಲೆ ಸತ್ತಾರ ನಮ್ಮ ರಾಜ್ಯದಾಗ. ಅರ್ಥ ಮಾಡ್ಕೊಡ್ರಿ ಯಾಕೆ ಈ ಪರಿಸ್ಥಿತಿ ಬಂತು. ಇವ್ರ ಮಾತೆತ್ತಿರಿ, ನಾನು ಕೊರೋನಾದಾಗ ಹಂಗ ಮಾಡಿದೆ, ಕೊರೋನಾದಾಗ ಹಿಂಗ್ ಮಾಡಿದೆ. ಏನ್ ಮಾಡ್ಯಾರ? ಇವತ್ತೇನ್ ಮಾಡಿರಿ ಹೇಳ್ರಿ? ಇವತ್ತು ಏನ್ ಮಾಡ್ತೀರಿ ಮುಂದೆ ಅನ್ನೋದು ಇಲ್ಲ ಅವ್ರ ಹತ್ರ, ಭರವಸೆಗಳ ಮಾತೇ ಇಲ್ಲ. ಅದಕ್ಕೆ ಇವತ್ತು ನಾವು ಕೊಟ್ಟ ಮಾತಂತೆ ನಾವು ನಡೆದಿದ್ದೇವೆ, ನುಡಿದಂತೆ ನಡೆದಿದ್ದೇವೆ. ಇನ್ನೂ ನಡೆಯೋದು ಬಾಕಿ ಐತಿ. ಇನ್ನೂ 4 ವರ್ಷ 3 ತಿಂಗಳು ನಮ್ಮ ಸರ್ಕಾರ ಐತಿ. ಈಗ ಕೇವಲ 9 ತಿಂಗಳಾಗಿದೆ. ಇನ್ನು 4 ವರ್ಷ 3 ತಿಂಗಳ. ಈಗಾಗಲೇ ಕೇವಲ 9 ತಿಂಗಳಲ್ಲಿ 68 ಭರವಸೆಗಳನ್ನು ಈಡೇರಿಸಿದೀವಿ. ಒಂದಲ್ಲ ಎರಡಲ್ಲ. ರೈತರಿಗೆ ಶೂನ್ಯ ದರದಲ್ಲಿ ಸಾಲ ಕೊಡಕತ್ತೀವಿ. ಇವತ್ತು ರಸ್ತೆಗಳನ್ನು ಮಾಡ್ತಾ ಇದ್ದೀವಿ. ಇಲಕಲ್ ನಗರಕ್ಕೆ ಈಗಾಗಲೇ ಅನೇಕ ಯೋಜನೆಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. 83 ಎಕರೆ ಜಮೀನು ತಗೊಂತಾ ಇದ್ದೀವಿ.